ತಿಮ್ಮೇಗೌಡ್ರೆ, ಈಗ ಈ ಎಲ್ಲ ಬೆಳವಣಿಗೆಗಳಿಂದ ಮುಂದೆ ನಾವು ಹೇಗೆ ಅಧಿಕಾರಕ್ಕೆ ಬರಬೇಕು, ಹೇಗೆ ನಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಬೇಕು, ರಾಜ್ಯದ ಜನತೆಗೆ ಹೇಗೆ ನಾವು ಅಭಿವೃದ್ಧಿಯ ರಥವನ್ನು ತೆಗೆದುಕೊಂಡು ಹೋಗಬೇಕು ಅನ್ನುವ ಆಸೆ ಆಕಾಂಕ್ಷೆಗಳು ಇರುತ್ತೆ. ಜನರ ಕಾಳಜಿಯನ್ನು ನೀವು ಕುರಿತುಕೊಂಡು ಚಿಂತನೆ ಮಾಡ್ತಿರ್ತೀರಿ ಅಂತ ನನ್ನ ಅನಿಸಿಕೆ. ಹೌದು. ಹಿಂಗಿರುವಾಗ ಜಮೀರ್ ಅಹಮದ್ ಖಾನ್ ಅವ್ರನ್ನ ನಮ್ಮ ಪಕ್ಷಕ್ಕೆ ಸೇರಿಸ್ಕೊಂಡ್ಬಿಟ್ರೆ ತುಂಬ ಒಳ್ಳೇದಾಗ್ಬೋದು. ಈಗ ಅಲ್ಲಿ ಹದಗೆಟ್ಟು ಹೋಗ್ತಾ ಇದೆ, ನಮಗೆ ಮೊದಲೇ ಮುಸ್ಲಿಂ ಸಮುದಾಯದವ್ರು ಬಿಟ್ಟು ಹೋಗ್ತಾ ಇದ್ದಾರೆ, ಹಾಗಾಗಿ ಮುಂದೆ JDS ಬಾಗಿಲು ತರ್ತಾ ಇದ್ದಾರೆ ಜಮೀರ್ ಅನ್ನೋ ಮಾತಿದೆ. ಇಲ್ಲಿ ಕ್ಲಿಯರ್ ಕಟ್ ಆನ್ಸರ್. ಇಲ್ಲಿ ಒಂದು ಸ್ಪಷ್ಟವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹಿಂದೆ ಅಲ್ಪಸಂಖ್ಯಾತರ ಸಮುದಾಯಕ್ಕೆ ಯಾವುದೇ ರೀತಿಯಾದಂತಹ ಹೇಳಿಕೆಗಳು ಬೇರೆಯವ್ರು ಹೇಳಿಕೆ ಕೊಟ್ಟರೆ ಮತ್ತು ಅವರಿಗೆ ಅಂದರೆ ಏನಾದರೂ ಸಮಸ್ಯೆಗಳಾದಾಗ ಅದಕ್ಕೆ ಸಪೋರ್ಟ್ ಆಗಿ ನಿಂತಿರ್ತಕ್ಕಂಥವ್ರು ಕುಮಾರಣ್ಣ, ನಮ್ಮ ಕುಮಾರಣ್ಣವರು. ಓಕೆ, ಯಾವ ರೀತಿ ಅಂತಂದರೆ ಇದೇ ಹಲಾಲ್ ಕಟ್ಟು, ಇದೇ ಹಿಜಾಬ್ ಗಲಾಟೆ ಆದಾಗ ಫಸ್ಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ದವ್ರು, ನಿಮ್ಮ ಜೊತೆ ನಾವಿರ್ತೇವೆ, ಏನೇ ಬರಲಿರುತ್ತೆ ಅಂತೇಳಿ. ಜೊತೆಗೆ ಇದು ಇನ್ನೊಂದು ಗಮನದಲ್ಲಿರಬೇಕು, ಅಲ್ಪಸಂಖ್ಯಾತರಿಗೆ ಸಮುದಾಯಕ್ಕೆ ರಿಸರ್ವೇಷನ್ ಕೊಟ್ಟಿದ್ದು 4% ಪೂಜ್ಯ ದೇವೇಗೌಡರು. ಓಕೆ ಸರ್, ನಾನು ಏನು ಹೇಳ್ತೀನಿ ಅಂದರೆ, ಇವತ್ತು ಅಲ್ಪಸಂಖ್ಯಾತರು ಏನೇ ಇದ್ರು ಕೂಡ ಅವ್ರು ನಮ್ಮ ಜೊತೆ ಇರ್ತಾರೆ. ನಮ್ಮ ಕುಮಾರಣ್ಣನ ಬಗ್ಗೆ, ದೇವೇಗೌಡರ ಬಗ್ಗೆ, ನಮ್ಮ JDS ಪಕ್ಷದ ಬಗ್ಗೆ ಅಭಿಮಾನ ಇದೆ. ಆದರೆ ಈ ಕಾಂಗ್ರೆಸ್ನವರು ಅವರನ್ನ ಖಾನ್ ಅವರನ್ನ ನಿಮ್ಮ ಪಕ್ಷಕ್ಕೆ ಸೇರಿಸ್ಕೊಂಡ್ರೆ ಒಳ್ಳೇದಾಗುತ್ತೆ ಅಥವಾ ಆಗಲ್ಲ ಅನ್ನೋ ಚರ್ಚೆ ಶುರುವಾಗಿದೆ. ಈಗ ಚರ್ಚೆ ಅಂತೂ ನೀವೇ ನೋಡ್ತಾ ಇದ್ರೆ ಬರ್ತಾ ಇದೆ ಒಂದು ವಾರದಿಂದ. ಆದ್ರೆ ಇದಕ್ಕೆ ತೀರ್ಮಾನ ನಮ್ಮ ವರಿಷ್ಠರು ತಗೊಂತಾರೆ. ಅವರೇ ತಗೊಳ್ಳೋದು. ಆದ್ರೆ ಏನ್ ನಡೀತದೆ ಹೇಳ್ಬೋದಲ್ಲ ಜನರಿಗೆ. ಈಗ ಎಲ್ಲ ಮೀಡಿಯಾ ಕೇಳಿದ್ರಿ ಕಾಂಗ್ರೆಸ್ನವ್ರು ಯಾಕ್ರಿ ಮೀಟಿಂಗ್ ಮಾಡ್ತಾ ಇದಾರೆ, ಅದ್ರ ಹಕ್ಕಿಕತ್ ಗೊತ್ತಾಗ್ಲಿ ಅಂತ. ಹಂಗೆ ನಿಮ್ ಮೀಟಿಂಗ್ ಏನ್ ನಡೀತಾ ಅಂತ ಗೊತ್ತಾಗ್ತದೆ. ಇದಕ್ಕೆ ತೀರ್ಮಾನವನ್ನ ಕಾಲ ಬಂದಾಗ ನಮ್ಮ ವರಿಷ್ಠರಿದ್ದಾರೆ, ಎಲ್ಲವರು ತೀರ್ಮಾನ ಮಾಡ್ತಾರೆ, ಸಂಬಂಧಪಟ್ಟಂತೆ ಅವ್ರು ಹೇಳಿಕೆ ಕೊಡ ಮಾತಾಡ್ತಾರೆ. ಓಕೆ, ಇವಾಗ ಇನ್ನು ಟೈಮ್ ಇದೆ, ಇನ್ನು 2 ವರ್ಷ ಇದೆ. ಓಕೆ, ಆದ್ರೆ ಇವತ್ತು ಅಲ್ಪಸಂಖ್ಯಾತರು ಕಾಂಗ್ರೆಸ್ ಇಂದ ಸ್ವಲ್ಪ ನೋವನ್ನು ಅನುಭವಿಸ್ತಿದ್ದಾರೆ. ಆ ಟಿಕೆಟ್ ಸನ್ಮಾನ್ಯ ದಿವಂಗತರಾದಂತಹ ಶಿವಶಂಕರಪ್ಪರು ಹೇಳಿದ್ರು ಟಿಕೆಟ್ ಅವ್ರಿಗೆ ಕೊಡ್ಬೇಕಂತ. ಅದು ಕೊಟ್ಟಿಲ್ಲ ಅಂತ ಇಷ್ಟೆಲ್ಲ ಗಲಾಟೆ ಆಯಿತು. ಜೊತೆಗೆ ಇಲ್ಲಿ 2 ಬಣ, ಒಂದು DK ಶಿವಕುಮಾರ್ ಬಣ, ದಾವಣಗೆರೆ ಬಂದು DK ಶಿವಕುಮಾರ್ ಬಣ ಅಭ್ಯರ್ಥಿ, ಇದು ಬಾಗಲಕೋಟೆ ಬಂದು ಸನ್ಮಾನ್ಯ ಸಿದ್ದರಾಮಯ್ಯ ಅಭ್ಯರ್ಥಿ. ಈ ಸಮಸ್ಯೆಯಿಂದ ಇಷ್ಟೆಲ್ಲ ಆಗಿರ್ತಕ್ಕಂಥದ್ದು. ಸರಿನಾ? ಜೊತೆಗೆ ಈಗ ನಿಮ್ಮಲ್ಲಿ ಬಣ ಅಂತ ಹೇಳೋಕೆ ಅವಕಾಶವೇ ಇಲ್ಲ ಅಂತೀರಾ ಸರ್? ಸಣ್ಣ ಕುಟುಂಬ ಸಣ್ಣ ಕುಟುಂಬ ಅಲ್ಲ ಸರ್. ನೋಡಿ, ಅಧಿಕಾರದಲ್ಲಿರ್ತಕ್ಕಂಥ ಪಕ್ಷದಲ್ಲಿ ಅದು 2 ಬೈ ಎಲೆಕ್ಷನ್, ಎರಡು ಅಭ್ಯರ್ಥಿಗಳಿಗೆ ಇಷ್ಟೆಲ್ಲ ಆಗಿದೆ ಅಂತಂದ್ರೆ ನಮ್ದೇನು ಅಧಿಕಾರದಲ್ಲೇ ನಮ್ದಿದ್ರು ಆಗಿದೆ. ವಾಟ್ ಅಡ್ವಾಂಟೇಜ್ ಯು ಆರ್ ಲುಕಿಂಗ್ ಫಾರ್ ಅಂತ ಅಂದ್ರೆ ಈ ಸದ್ಯದ ಬೆಳವಣಿಗೆಗಳು ನಿಮ್ಮ ಪಕ್ಷಕ್ಕೆ ಹೆಂಗ ಅನುಕೂಲ ಆಗ್ಬೋದು, ಮುಂದಿನ ದಿನಗಳಲ್ಲಿ ಅಧಿಕಾರಕ್ಕೆ ಬರೋಕೆ ಏನಾದರೂ ಅನುಕೂಲ ಆಗುತ್ತಾ ಸರ್? ನೋಡಿ, ಅಲ್ಪಸಂಖ್ಯಾತ ಸಮುದಾಯ ಅರ್ಥ ಮಾಡ್ಕೊತಿದ್ದಾರೆ. ಇಲ್ಲ, ಕಾಂಗ್ರೆಸ್ ನಮ್ಮನ್ನ ಬರೀ ವೋಟ್ ಬ್ಯಾಂಕ್ ಆಗಿ ಮಾತ್ರ ಇಟ್ಕೊಂಡಿದ್ದಾರೆ. ಈ ರೀತಿಯಾಗಿ ನೋಡಿ, ಇವತ್ತು ಟಿಕೆಟ್ ಕೊಡಬೇಕಾಗಿತ್ತು, ನಾವು ಅವತ್ತು ಕೂಡ ಹೇಳಿದ್ವಿ ಟಿಕೆಟ್ ಅವ್ರಿಗೆ ಕೊಡಬೇಕಾಗಿತ್ತು. ಅದಕ್ಕೋಸ್ಕರ ನಮಗೆ JDS ಪಕ್ಷದಿಂದ ಅನುಕೂಲ ಆಗುತ್ತೆ ಅಂತಕ್ಕಂಥ ಮನಸ್ಥಿತಿ ಬರ್ತಾ ಇದೆ. ಅಲ್ಪಸಂಖ್ಯಾತರ ಬಗ್ಗೆ ಈಗ ಹೇಳ್ತಿದ್ರು ಸರ್, ಇವರು ಬಿಜೆಪಿ ಜೊತೆ ಹೋಗಿದಾರಲ್ವಾ, ಇವರು ಬಿಜೆಪಿ ಅವ್ರ ಮನವೊಲಿಸಿ ಒಂದು ಅಲ್ಪಸಂಖ್ಯಾತರ ಟಿಕೆಟ್ ಕೊಡ್ತಾರೆ. ಪ್ರಶ್ನೆ ಕೇಳಿದ್ರು, ಅವರೊಂದು ಪಾಯಿಂಟ್ ಹೇಳ್ತಾ ಇದ್ರು. ಎಸ್ ಫಾರೂಕ್ ಜಿ, ಸೇಮ್ ಪಾಯಿಂಟ್ ರೈಟ್? ಓಕೆ ಸರ್, ಆಯ್ತು. ನಜಿಯಾ ಹೇಳ್ತಾ ಇದ್ರು ಉಲೇಮಾಗಳ ಜವಾಬ್ದಾರಿ ಬೇರೆ ಇದೆ ರೀ, ಅವ್ರು ಇಲ್ಲಿ ಬಂದು ಈ ರೀತಿ ಪ್ರೆಸ್ ಮೀಟ್ ಮಾಡೋದಲ್ಲ, ಹೆದರ್ಸೋದಲ್ಲ ಅಂತ ಹೇಳ್ತಾ ಇದ್ರು. ಎಸ್, ಐ ವಾಂಟ್ ಟು ನೋ ದೇರ್ ರೆಸ್ಪಾನ್ಸಿಬಿಲಿಟೀಸ್. ಮತ್ತೆ ರಿಪೀಟ್ ಮಾಡ್ತೀನಿ, ನಾನು ಉಲೇಮಾಗಳಿಗೆ ವಿಪರೀತ ಗೌರವಿಸ್ತೀನಿ. ಮತ್ತೆ ಅವರ ವಿರುದ್ಧ ಮಾತಾಡಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ವಿವಿಧ ಚರ್ಚೆ ಶುರುವಾಗುತ್ತೆ. ಹಾಗಾಗಿ ಇದರಿಂದ ಸ್ಟಾರ್ಟ್ ಮಾಡಿ. ಉಲೇಮಾಗಳಿಗೆ ತುಂಬ ದೊಡ್ಡ ಜವಾಬ್ದಾರಿ ಇದೆ. ಇಟ್ ಈಸ್ ಅ ಸೀರಿಯಸ್ ಇಶ್ಯೂ. 2B ರಿಸರ್ವೇಷನ್, ಹೆಣ್ಮಕ್ಳು ಓದ್ತಾ ಇದ್ದಾರೋ ಇಲ್ವೋ ಮುಸಲ್ಮಾನರಲ್ಲಿ, ಇನ್ಸ್ಟಿಟ್ಯೂಷನ್ಸ್ ಇದೆಯೋ ಇಲ್ಲೋ, ಎಷ್ಟೋ ಕಡೆ ಹಿಜಾಬು, ಹಲಾಲು, ಹರಾಮು, ನಾವು ಒಂದು ಶಾದಿ ಮಹಲ್ ಬೇಕು ವಕ್ಬೋರ್ಡಿಂದ ಅಂತ ಫೈಟ್ ಮಾಡ್ತೀವಿ. ಅದೇ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಟು, ಅದಕ್ಕೋಸ್ಕರ ನಾವೆಂದೂ ಫೈಟ್ ಮಾಡಿಲ್ಲ. ಉಲ್ಮಾಗಳು ಇದನ್ನೆಲ್ಲ ನೋಡಬೇಕು. ಎಸ್ಪೆಷಲಿ ಏನಾಗ್ತಾ ಇದೆ ಅಂದರೆ, ಗಂಡಸರು ಯುವಕರು ಏನು ಮಾಡ್ತಿದ್ದಾರೆ, ಡ್ರಗ್ಸು, ಗಾಂಜಾ ಅಡಿಕ್ಟ್ ಆಗ್ತಿದ್ದಾರೆ, ಕ್ರೈಮ್ ರೇಟ್ ಹೆಚ್ಚಾಗ್ತಾ ಇದೆ. ನೋಡಿ, ಮೊನ್ನೆ ಇನ್ನೂ ರಂಜಾನ್ ಹಬ್ಬ ಮುಗಿಸಿ ಒಂದು 20 ದಿನ ಆಗಿಲ್ಲ, ಆಲ್ರೆಡಿ ಒಂದು ಧಾರವಾಡಲ್ಲಿ ಮರ್ಡರ್ ಆಗುತ್ತೆ. ಮುಸಲ್ಮಾನರೇ ಇನ್ನೊಬ್ಬರಿಗೆ ಕೊಲೆ ಮಾಡ್ತಾರೆ. ಅದ್ರ ವಿರುದ್ಧ ಇವ್ರು ಧ್ವನಿ ಎತ್ತಬೇಕು, ಅದ್ರ ವಿರುದ್ಧ ಇವ್ರು ಪ್ರೆಸ್ ಮೀಟ್ ಮಾಡಬೇಕು, ಅದ್ರ ವಿರುದ್ಧ ಇವ್ರು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು, ಎಜುಕೇಶನ್ ಬಗ್ಗೆ ಮಾತಾಡಬೇಕು, ಪ್ರತಿ ಮುಸಲ್ಮಾನರ ಯುವಕ ಯುವತಿ ಓದಿ ಅಂತ ಹೇಳಬೇಕು, ಶಾದಿ ಮಹಲ್ ಬೇಡ ನಮಗೆ ಕಾಲೇಜ್ ಕೊಡಿ ಅಂತ ಹೇಳಬೇಕು.
ಇಂಥ ಇಶ್ಯೂ ಬಗ್ಗೆ ಮಾತಾಡಿ. ಅದು ಬಿಟ್ಟು ಕಾಂಗ್ರೆಸ್ನಲ್ಲಿ ಏನಾಗ್ತಿದೆ ಅದರ ಇಂಟರ್ನಲ್ ಪೊಲಿಟಿಕ್ಸ್, ಮುಸ್ಲಿಂ ರೆಪ್ರೆಸೆಂಟೇಷನ್ ಬಗ್ಗೆ ಮಾತಾಡೋಣ, ಇಲ್ಲ ಅಂತ ಅಲ್ಲ. ಬಟ್ ದೆರ್ ಇಸ್ ಅ ವೇ. ನೀವೆಂದೂ ಪ್ರೆಸ್ ಮೀಟ್ ಮಾಡದವರು ಅಚಾನಕ್ಕಾಗಿ ಬಂದು ನೀವು ಕಾಂಗ್ರೆಸ್ ಪಕ್ಷದ ಬಗ್ಗೆ ನೀವು ಪ್ರೆಸ್ ಮೀಟ್ ಮಾಡೋ ಅವಶ್ಯಕತೆ ಏನಿದೆ? ಇದೇ ಸೇಮ್ ಕನ್ಸರ್ನ್ ಮುಸಲ್ಮಾನರ ವಿವಿಧ ಇಶ್ಯೂಸ್ಗಳ ಬಗ್ಗೆ ನೀವು ತೋರಿಸಿ ಅನ್ನೋದು ನನ್ನ ಒಂದು ಒಪಿನಿಯನ್. ಓಕೆ, ನೀವು ಯಾಕಂದ್ರೆ ನಾವು ಇಂತಹ ವಾತಾವರಣವನ್ನು ನೋಡೋದೇ ಕಡಿಮೆ ಮುಸ್ಲಿಂ ಸಮುದಾಯದಲ್ಲಿ. ನೀವು ಒಬ್ಬ ಸುಶಿಕ್ಷಿತ ಮಹಿಳೆಯಾಗಿ ಈ ರೀತಿ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀರಿ. ನಿಜಕ್ಕೂ ಮುಸ್ಲಿಂ ಸಮುದಾಯದಲ್ಲಿ ಹೆಣ್ಣು ಮಕ್ಕಳಿಗೆ ಅಷ್ಟು ಸ್ವಾತಂತ್ರ್ಯ ಇರಲ್ಲ ಹಿಂಗೆ ಹೇಳೋಕೆ ಅನ್ನೋದು ಮಾತಿದೆ. ನನಗೆ ಗೊತ್ತಿದ್ದ ಹಾಗೆ ನಿಮ್ಮ ಅಮ್ಮ ಕೂಡ MA ಕನ್ನಡ ಪದವಿ ಟೀಚರ್. ಹೌದು. ಅವರು ಹೇಗೆ ನೋಡ್ತಾರೆ ಅಂತ ಒಂದು ಔಟ್ ಆಫ್ ಕ್ಯೂರಿಯಾಸಿಟಿ, ಇಟ್ ಮೈಟ್ ನಾಟ್ ಬಿ ದ ಸಬ್ಜೆಕ್ಟ್, ಔಟ್ ಆಫ್ ಕ್ಯೂರಿಯಾಸಿಟಿ ಐ ಆಮ್ ಆಸ್ಕಿಂಗ್ ಯು, ಹೇಗೆ ನೋಡ್ತಾರೆ? ಇದೆಲ್ಲ ಆಶ್ಚರ್ಯ ಅವ್ರಿಗೆ ಹೀಗೂ ಆಗುತ್ತಾ ಅಂತ. ಯಾಕೆಂದ್ರೆ ಬೇಸಿಕಲಿ ನಾವು ಕೂಡ ದಾವಣಗೆರೆಯವರು. ಈಗೆಲ್ಲ ಆಗುತ್ತಾ ಎಲ್ಲ ಇನ್ ಅಂಡ್ ಔಟ್. ನಾನು ಅಲ್ಲೇ ಆಲ್ಮೋಸ್ಟ್ 1 ಮಂತ್ ಇದ್ದೆ. ಹೀಗೆಲ್ಲ ಆಗುತ್ತಾ, ಹೀಗೆಲ್ಲ ಸಾಧ್ಯನಾ ಅಂತ ನಿಜವಾಗ್ಲೂ ಆಶ್ಚರ್ಯ ವ್ಯಕ್ತಪಡಿಸ್ತಾರೆ. ಉಲೇಮಾಗಳ ಜವಾಬ್ದಾರಿ ನಿಜಕ್ಕೂ ಇದಷ್ಟೇ ಅಲ್ಲ, ಇದಲ್ವೇ ಅಲ್ಲ ಅಂತ ಹೇಳ್ತಿದ್ದೀರಾ ಅಥವಾ ಇದಷ್ಟೇ ಅಲ್ಲ ಅಂತಿದ್ದೀರಾ? ಇದಷ್ಟೇ ಅಲ್ಲ, ಮುಖ್ಯವಾಗಿ ಇದಲ್ಲ. ಯಾವುದೇ ಪಾರ್ಟಿ ವಿಚಾರವಾಗಿ ಉಲೇಮಾಗಳು ಯಾಕೆ ಮಾತಾಡಬೇಕು ಅಂತ ಇದೇ ಮಾತನಾಡ್ತೀನಿ ಕೇಳಿ. ಉಲಮಾಗಳ ಬಗ್ಗೆ ನೀವು ಓದಿದ ನೆನಪು ಯಾವ ಬುಕ್ ನೀವು ಮಾತಾಡಿರೋ ತಪ್ಪು ಅಂತ ಹೇಳ್ತಾ ಇಲ್ಲ, ಆದ್ರೆ अगर आपने किसी उलेमा को अपने सुल्तान के साथ देखा तो समझ लीजिए कि अब वो उलेमा बिक चुका है. 100%. What does it mean? What does it mean? ಏನದರ ಅರ್ಥ? ಯಾವ್ದಾದ್ರು ಉಲಮಾ ಯಾವ್ದಾದ್ರು ಒಂದು ಪೊಲಿಟಿಕಲ್ ಪಾರ್ಟಿ ಅಥವಾ ಯಾರೇ ಒಬ್ಬ ಅಂದ್ರೆ ರಾಜನ್ ಜೊತೆ ಇದ್ರೆ ತಿಳ್ಕೊಳ್ಳಿ, ಆ ಉಲಮಾ ಅಂದ್ರೆ ಯಾರಾದ್ರೂ ಆಗಿರ್ಲಿ, ಪೂಜಾರಿ ಆಗಿರ್ಲಿ ಅಥವಾ ಯಾರಾದ್ರೂ ಇದಾಗಿರ್ಲಿ, ಮಾರಾಟ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಸಿಂಪಲ್ ಆಗಿ ಒಂದು ಮಾತು ಹೇಳ್ತೀನಿ ಕೇಳಿ. ಇದೇ ಏನ್ ಮಾಡ್ತಾರೆ ಗೊತ್ತಾ, ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸಿಂಪಲ್ ಆಗಿ ಹೇಳ್ತೀನಿ, ಇದೇ ಎಲೆಕ್ಷನ್ ಗಳ ಬಂದಾಗ ನಮ್ಮ ಉಲ್ಮಾಗಳಿಗೆಲ್ಲ ಕರೆಸ್ಬಿಟ್ಟು ಒಂದು ಮೀಟಿಂಗ್ ಮಾಡ್ತಾರೆ. ಏನ್ ಹೇಳ್ತಾರೆ, ಈ ಸಲ ನಮಗ್ ಕಾಲಾವಕಾಶ ಕೊಡಿ, ನಾವು ನಿಮ್ಗೋಸ್ಕರ ಅದ್ ಮಾಡ್ಬಿಡ್ತೀವಿ, ನಾವು ಇದ್ ಮಾಡ್ಬಿಡ್ತೀವಿ, ನಿಮ್ಗೆ ಒಂದು ಬೇರೆ ಎಲ್ಲೋ ತಗೊಂಡೋಗಿ ನಿಲ್ಸ್ಬಿಡ್ತೀವಿ, ನಿಮ್ಗೆ ಏನೇನ್ ಬೇಕು ಎಲ್ಲ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ನಾನು ಸಿಂಪಲ್ ಆಗಿ ಹೇಳ್ತೀನಿ, ನಮ್ಗೆ ಇವತ್ತವರೆಗೂ ಯಾವುದೇ ಸರ್ಕಾರದಿಂದ, ನಾನು 1 ನಿಮಿಷ ಹೇಳ್ತೀನಿ ಕೇಳಿ, ಯಾವುದೇ ಸರ್ಕಾರ ಬಂದಿರಲಿ, ಯಾವುದೇ ಇದು ನಮ್ಗೆ ಸಿಕ್ಲಿಲ್ಲ, ಅನುಕೂಲಗಳು ಯಾವುದು ಬಂದಿಲ್ಲ. ಏನ್ ಬರುತ್ತೆ ಬಜೆಟ್ ಅಲ್ಲಿ ಒಂದು ತೋರಿಸ್ತಾರೆ ಅಷ್ಟೇ. ಏನಂದ್ರೆ ಈ ಮುಸಲ್ಮಾನರ ಸಮುದಾಯಕ್ಕೆ ಇಷ್ಟು ನಾವು ಸ್ಯಾಂಕ್ಷನ್ ಮಾಡಿದೀವಿ. 1 ನಿಮಿಷ ಹೇಳ್ತೀನಿ ಕೇಳಿ, ಈ ಯಾವ್ದೋ SC ಅವ್ರಿಗಿರ್ಲಿ ಯಾರಿಗಾದ್ರೂ ಇರ್ಲಿ, ಪ್ರತಿ ಒಂದು ಅಂತ ರಿಸರ್ವೇಶನ್ ಅಂತ ನೀವು ತೋರಿಸ್ತೀರಾ. ಆ ರಿಸರ್ವೇಶನ್ ಬಂದಾಗ ಇವಾಗ ನೀವು ಎಕ್ಸಾಂಪಲ್ ನೋಡ್ತೀನಿ, ಪ್ರೈವೇಟ್ ಸ್ಕೂಲ್ಗಳು ಜಾಸ್ತಿ ಇದೆ. ಒಂದು ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಇವಾಗ ಯಾವುದು ಸೆಂಟ್ ಜೋಸೆಫ್ ಸ್ಕೂಲ್ ತಗೊಳ್ಳಿ, ನೀವು ಬಾಲ್ವಿನ್ಸ್ ತಗೊಳ್ಳಿ, ಅಥವಾ ಪ್ರತಿಯೊಂದು ತಗೊಳ್ಳಿ. ಅಲ್ಲಿ ಹೋದಾಗ ಫಸ್ಟ್ ಏನು ಮಾಡ್ತಾರೆ, ಅವರ ಧರ್ಮಕ್ಕೆ ಬೇಕಾಗಿರುವಂಥ ಅವ್ರಿಗೆ ಫಸ್ಟು ಪ್ರಿಫರೆನ್ಸ್ ಕೊಡ್ತಾರೆ. ಅದಾದ್ಮೇಲೆ ಸೆಕೆಂಡು ಬೇರೆಯವ್ರಿಗೆ ಯಾರು ಜಾಸ್ತಿ ಡೊನೇಷನ್ ಕೊಡ್ತಾರೆ ಅವ್ರಿಗೆ ಕೊಡ್ತಾರೆ. ಯಾರಿಗೂ ಬಡವರಿಗೆ ಮತ್ತೆ ಅಲ್ಪಸಂಖ್ಯಾತರಿಗೆ ಅವ್ರಿಗೆ ಇವ್ರಿಗೆ ಅಂತ ಯಾರಿಗೂ ಸೀಟ್ ಕೊಡಲ್ಲ, ಯಾರು ದುಡ್ಡಿದ್ದಾರೆ ಅವರು ಅಂತ. ಮತ್ತೆ ಅವ್ರು ಬಿಟ್ಟರೆ ಪೊಲಿಟಿಷಿಯನ್ಸ್ಗಳದ್ದು ಸ್ಕೂಲ್ಗಳು ಬೇರೆ ಯಾರು ಇಲ್ಲ. ಒಬ್ಬ ಕಾರ್ಪೊರೇಟ್ ಆಗಿರ್ಲಿ, MLA ಆಗಿರ್ಲಿ, MP ಆಗಿರ್ಲಿ, MLC ಆಗಿರ್ಲಿ, ಅಂಥವ್ರು ಇದ್ದಾರೆ. ನಾನು ಹೇಳೋದು, ಸರ್ಕಾರ ಬಂದಾಗ ಫಸ್ಟ್ ಆಫ್ ಆಲ್ ನಮ್ಮ ಭಾರತ ದೇಶ ಉದ್ಧಾರ ಆಗಬೇಕಾದ್ರೆ ಯಾರಾದರೂ ಆಗಿರಲಿ, ಅದು BJP, ಕಾಂಗ್ರೆಸ್, JDS ಯಾರಾದರೂ ಆಗಿರಲಿ, ಅವ್ರು ಬಂದಾಗ ಏನು ಫಸ್ಟ್ ಮಾಡಬೇಕಂದ್ರೆ ನಮಗೇನು ಬೇಕಾಗಿದೆ, ಎಜುಕೇಷನ್ ಬೇಕು. ಸರ್ಕಾರಿ ಶಾಲೆಗಳು ಎಷ್ಟು ಮುಚ್ಚಿದ್ದಾರೆ ತಮಗೂ ಗೊತ್ತು, ನನಗೂ ಗೊತ್ತು. ಯಾವುದೂ ಇಂಪ್ರೂವ್ಮೆಂಟ್ಗಳಿಲ್ಲ, ಯಾವುದೇ ಕಾಲೇಜ್ಗಳು ಕಟ್ಟಲಿಲ್ಲ, ಯಾವುದೇ ಸ್ಕೂಲ್ಗಳು ಕಟ್ಟಲಿಲ್ಲ. ಇವತ್ತು ಹಾಸ್ಪಿಟ್ಲಿಗೆ ಹೋಗಿ, ನಾನು ಇದೇ ಒಂದು ಮಾಧ್ಯಮದಲ್ಲಿ ಇದೇ ರೀತಿ ಗ್ಯಾರಂಟಿ TVಯಲ್ಲಿ ಮಾತಾಡಿದಾಗ ಹೇಳಿದೆ, ಒಂದು ಎಲೆಕ್ಟ್ರಾನಿಕ್ ಸಿಟಿಗಿಂತ ಮುಂದೆ ಹೋಗ್ಬಿಟ್ಟು ಒಬ್ಬ ಪೇಂಟ್ ಹೊಡಿಯೋನು 2nd ಫ್ಲೋರಿಂದ ಕೆಳಗೆ ಬಿದ್ದೋಗ್ಬಿಡ್ತಾನೆ. ಕೆಳಗೆ ಬಿದ್ದೋದಾಗ ಅಲ್ಲಿಂದ ಆ್ಯಂಬುಲೆನ್ಸಲ್ಲಿ ತೊಗೊಂಡೋಗಿ ಅವ್ರು ಪ್ರೈವೇಟ್ ಹಾಸ್ಪಿಟಲಲ್ಲಿ ಕರ್ಕೊಂಡೋಗ್ತಾರೆ. ಕರ್ಕೊಂಡೋದಾದ್ಮೇಲೆ ಏನಾಗುತ್ತೆ, ಅಲ್ಲಿ ಟ್ರೀಟ್ಮೆಂಟ್ ಕೊಡಿಸೋ ಅಷ್ಟು ಅವ್ರ ತಾಕತ್ತಿರಲ್ಲ. ಆಮೇಲೆ ಅಲ್ಲಿಂದ ಏನು ಮಾಡ್ತಾರೆ, ವಾಣಿ ವಿಲಾಸ್ ಬರ್ತಾರೆ, ವಿಕ್ಟೋರಿಯಾಗೆ ಬಂದಾಗ ಏನಾಗುತ್ತೆ, ಅಲ್ಲಿ ಬಂದ್ಬಿಟ್ಟು ಬೆಡ್ಡೇ ಇಲ್ಲ ಅಂತ ಹೇಳ್ತಾರೆ. ನಾನು ಅಲ್ಲಿಂದ ಫೋನ್ನಲ್ಲಿ ಮಾತಾಡಿ ಎಲ್ಲ ಮಾಡಿ ಮತ್ತೆ ಅಲ್ಲಿ ಹೋಗಿ ಫೋರ್ಸ್ ಮಾಡಿದಾಗ ಬೆಡ್ ಸಿಕ್ಕೋದ್ರೊಳಗೆ ಆ ಶಿಫ್ಟ್ ಮಾಡೋದ್ರಲ್ಲಿ ಆ ವ್ಯಕ್ತಿ ಡೆತ್ ಆಗ್ಬಿಟ್ಟಿರುತ್ತೆ. ಕರೆಕ್ಟ್. ಆದ್ರೆ ನಾನು ಹೇಳೋದು, ಈ ರೀತಿಗಳ ಆಗೋದಕ್ಕೆ ಅಂದ್ರೆ ಎಕ್ಸಾಂಪಲ್ ನಂದೇ ಇನ್ಸ್ಟಾಗ್ರಾಮ್ ತಗೊಳ್ಳಿ, ಒಂದು ಬೋರಿಂಗ್ ಹೋಗಿದ್ದೆ, ಅಲ್ಲೂ ಅಷ್ಟೇ ತಲೆಗೆ ಪೆಟ್ ಬಿದ್ದಿದೆ. ಅರ್ಲಿ ಮಾರ್ನಿಂಗ್ 6 o'clock ಅಲ್ಲಿ ಹೋದಾಗ ಒಬ್ರು ಡಾಕ್ಟರ್ ಇದ್ದಾರೆ. ಮತ್ತೆ ಫಾರೂಕ್ ಅವರೇ, ನೀವೇ ಒಂದಿಷ್ಟು ಕಾಲೇಜ್ಗಳ ಹೆಸರು ತಗೊಂಡಿದ್ದೀರಾ, ಆ ಮಟ್ಟಕ್ಕೆ ಬೆಳೆದಿರ. ನನ್ಗೆ ಒಂದು ಇನ್ಸ್ಟಿಟ್ಯೂಷನ್ ಹೇಳಿ, ಮುಸಲ್ಮಾನರ ಒಂದು ಇನ್ಸ್ಟಿಟ್ಯೂಟ್ ಹೆಸರು ಹೇಳಿ, ಆ ಲೆವೆಲ್ ಬೆಳೆದಿರೋದು. ಅದನ್ನೇ ನಾನು ಹೇಳ್ತಾ ಇರೋದು ಮೇಡಮ್. ಇಲ್ಲಿ ಏನಾಗ್ತಾ ಇದೆ, ನಮ್ಮ ಕನ್ನಡಕ್ಕೂ ಅಷ್ಟೊಂದು ಬಂದು ಏನ್ ಮಾಡ್ತಾ ಇದ್ರೆ ಬರೀ ಇಂಗ್ಲಿಷ್. ನಾನು ನಿಮಗೆ ಕೇಳ್ತಾ ಇದ್ದೀನಿ, ಗಾಟ್ ಇಟ್.
ಈಗ ನೀವು ಹೇಳ್ತಾ ಇರೋದ್ರಲ್ಲಿ ಕನ್ಸರ್ನ್ ಇದೆ, ಕಾಳಜಿ ಇದೆ. ಯಾವಾಗ್ರಿ ಇವರೆಲ್ಲ ಬರೀ ಭಾಷಣ ಮಾಡೋದ್ ಬಿಟ್ಟು ನಿಜಕ್ಕೂ ಕೆಲಸ ಮಾಡ್ತಾರೆ ಅನ್ನೋದು ಓವರ್ ಆಲ್ ಪಾಯಿಂಟ್. ಕರೆಕ್ಟ್.